ವಿಡಿಯೋ ಹಾಕ್ತೀನಿ, ಪ್ರತಿಯೊಬ್ರು ನೋಡಿ ಹೇಳ್ತೀನಿ. ನೀವ್ ಎಸ್ ಅವರು ನಮ್ ಮುಟ್ಸ್ಬೇಡಿ ಅಂತಾರೆ. ಅದ್ ಮಾತ್ರ ಅವ್ರಿಗೆ ಮಾತ್ರ ಹೋಗಿದ್ ಮಾತ್ರ ಎತ್ತಾಗ ಮಾತ್ರ ನಮಗ ಇವರು ದೊಡ್ಡ ಇದು ನಾವೇನು ಎಷ್ಟಿದ್ರೆ ನಮ್ಮ ಮನುಷ್ಯರಲ್ವಾ. ನಮ್ಮ ಅಂಗಡಿ ಹತ್ರ ಹೋದ್ರೆ ಅಷ್ಟು ದೂರ ನಿಂತ್ಕೋತಾರೆ. ಕೆಲಸ ಮಾಡಕ್ ಮಾತ್ರ ಕರೀತಾರೆ ಮೇಡಮ್. ಬಾತ್ರೂಮ್ ಕಟ್ಟಿದ್ರೆ ಮಾತ್ರ ಕರೀತಾರೆ, ಇಲ್ಲಾಂದ್ರೆ ಅಷ್ಟು ದೂರ ನಿಂತಿರ್ತಾರೆ ಅವರು. ನಮ್ ತರ ಮಾಡ್ತಾರೆ ಮೇಡಮ್. ಈಗ್ಲಿರೋರು ಪಾದ ಕೂಡ ಮುಗಿಸ್ಕೊಡಲ್ಲ ಅವರು. ನಮ್ಗೆ ಏನಾರು ಊಟ ಕೊಟ್ರೆ ಇಲ್ಲಿಂದ ಹಿಂಗೆ ಎತ್ತಾಕ್ತಾರೆ ನಮ್ಗೆ. ರೀ, ಜಾತಿ ಭೇದವ ಮಾಡ್ಕೊಂಡು ಒಬ್ಬೊಬ್ಬ ಮನುಷ್ಯನ್ನ ಯಾಕೆ ಕೀಳಾಗಿ ನೋಡ್ತಾ ಇದ್ದೀರಾ? ಪಾಪ ಆ ಅಮ್ಮ ಅಳ್ತಾ ಇರೋದು ನೋಡಿ ನಂಗೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು. ನೀರು ಕೊಡುವಾಗ ದೂರದಿಂದ ಹಾಕ್ತಿರಂತೆ, ಊಟ ಕೊಡುವಾಗ ದೂರದಿಂದ ಹಾಕೊಡ್ತಿರಂತೆ. ಏನ್ರಿ ಈ ಕೊರೋನಾ ಬಂದ್ರೆ ಮಾಡ್ತಿದ್ರಲ್ಲ ಆ ರೀತಿ ಮಾಡ್ತಾ ಇದ್ದೀರನ್ರಿ ನೀವೆಲ್ಲ? ಅಮ್ಮ, ನೀವು ಒಳಕ್ ಹೋಗ್ಬೇಡಿ. ನಿಮ್ಗೆ ಯಾರು ಈ ತರ ಅವಮಾನ ಮಾಡಿದಾರೋ, ನೀವು ಕರೆಕ್ಟ್ ಆಗಿದ್ದೀರಾ, ನೀವು ಕರೆಕ್ಟ್ ಆಗಿರೋ ಜಾತಿಗೆ ಹುಟ್ಟಿದ್ದೀರಾ. ಅವ್ರಿಗೆ ನಿಮ್ ಜಾತಿ ನೋಡಿ ಕೀಳಾಗಿ ಅನ್ಸ್ತು ಅಂದ್ರೆ ಅವರು ಅವ್ರ ಜಾತಿ ದೊಡ್ಡದು ಅಂತ ಅನ್ಕೊಂಡ್ರಮ್ಮ. ನೀವು ನಿಮ್ ಜಾತಿ ದೊಡ್ಡದು ಅಂದ್ಬಿಟ್ಟು ರಾಯಲ್ ಆಗಿ ನಡಿಬೇಕಮ್ಮ. ಅವ್ರ ಮುಂದೆ ತಲೆ ಬಗ್ಸ್ಬಾರ್ದಮ್ಮ. ಹೇಳ್ತಾ ಇದೀನಿ ನೋಡಿ, ಯಾವ್ದೇ ಕಾರಣಕ್ಕೂ ಅವ್ರ ಮುಂದೆ ತಲೆ ಬಗ್ಸಕ್ ಹೋಗ್ಬೇಡಿ. ಯಾರು ನಿಮ್ನ ಕೀಳಾಗಿ ನೋಡ್ತಾವ್ರ ಅವ್ರಿಗೆ ಒಳ್ಳೆ ಪಾಠ ಕೊಡಿ ಹೇಳ್ತೀನಿ. ಯಾರೇನಾದ್ರೂ ನಿಮ್ನ ದೂರದಿಂದ ನೀರು ಕೊಡೋದೇ ಆಗ್ಲಿ, ಮತ್ತೆ ದೂರ ನಿಂತ್ಕೊಳ್ಳೋದಾಗ್ಲಿ, ಈ ತರ ಏನಾರ ಮಾಡಿದ್ರು ಅಂದ್ರೆ ಅವ್ರ ಮೇಲೆ ಕೇಸ್ ಹಾಕಿ ಹೇಳ್ತೀನಿ, ಅವ್ರ ಮೇಲೆ FIR ಮಾಡಿ ಹೇಳ್ತೀನಿ. ಏನ್ ಅನ್ಕೊಂಡ್ಬಿಟ್ಟವ್ರೆ ರೀ, ಹುಡ್ತಾನೆ ಯಾರು ಇಂಥ ಜಾತಿಗೆ ಹುಡ್ತೀನಿ ಅಂತ ಜಾತಿಗೆ ಹುಡ್ತೀನಿ ಅಂತ ಯಾರು ಹುಟ್ಟಲ್ಲ.